ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ರೈತಪರ ಹೋರಾಟಗಾರ ಲಕ್ಷ್ಮಣ್ಗೆ ಟೀಕೆ ಸಲ್ಲದು. ಹೂವಿನ ವ್ಯಾಪಾರಿಗಳ ಬೆಂಬಲಕ್ಕೆ ನಿಂತಿರುವ ರೈತಪರ ಹೋರಾಟಗಾರ ಎಲ್ ಲಕ್ಷ್ಮಣ್ ಅವರನ್ನ ಟೀಕಿಸಲು ಮುಂದಾಗಿರುವುದು ಸರಿಯಲ್ಲ ಅಂತ ಹೂವಿನ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ಪುರ ಸಮೀಪದ ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಹೂವಿನ ವ್ಯಾಪಾರದಲ್ಲಿ ತೊಡಗಿರುವ ನೂರಾರು ವ್ಯಾಪಾರಿಗಳು ರೈತಪರ ಹೋರಾಟಗಾರ ಎಲ್ ಲಕ್ಷ್ಮಣ್ ಅವರಿಗೆ ಬೆಂಬಲವನ್ನು ಸೂಚಿಸಿ ಮಾತನಾಡಿದರು. ಎಲ್ ಲಕ್ಷ್ಮಣ್ ಅವರು ನಮ್ಮ ಯಾವುದೇ ಸಮಸ್ಯೆಗೆ ತಕ್ಷಣವೇ ಸ್ಪಂದಿಸುವ ಕೆಲಸ ಮಾಡ್ತಿದ್ದಾರೆ, ಇಂಥವರಿಗೆ ಹಸಿರು ಶಾಲು ಹಾಕಿಕೊಂಡು ಸುಲಿಗೆ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಟೀಕೆ ಮಾಡ್ತಿದ್ದಾರೆ ಕೆಲವರು. ನಾವು ಕೂಡ ರೈತರಿಂದಾಗಿ ಹೂವಿನ ವ್ಯಾಪಾರ ಮಾಡ್ತಾ ಇದ್ದೇವೆ. ಸದಾಕಾಲವೂ ನಮ್ಮ ಹೋರಾಟಕ್ಕೆ ಬೆನ್ನೆಲುಬಾಗಿರುವ ಲಕ್ಷ್ಮಣ್ ಅವರ ಬೆಂಬಲಕ್ಕೆ ನಾವು ನಿಲ್ಲಲಿದ್ದೇವೆ ಅಂತ ಹೇಳಿದ್ದಾರೆ. ವರದಿ ವಿಎಸ್ ಮೌರ್ಯ, ಮಹಾಯುದ್ಧ ನ್ಯೂಸ್, ಬೆಂಗಳೂರು. ನಮ್ಮ ಹೆಸರು ವಂದನ ಅಂತ. ಈ ಕಡೆ ಬಂದು 18 ವರ್ಷ ಆಯಿತು. ಅಲ್ಲಿಗಳ ಕಡೆ ಏನು ಬದುಕೋಕ್ಕಾಗ್ದಿರ ಅಲ್ಲೆಲ್ಲ ಬಿಟ್ಟು ಇಲ್ಲಿ ಬಂದು ಬದುಕ್ತಾ ಇರೋದು. ಇಲ್ಲಿ ವ್ಯಾಪಾರಗಳು ಮಾಡ್ತಾ ಇದ್ದವಾಗ ರೋಡ್ ವ್ಯಾಪಾರ ಮಾಡ್ತಾ ಇದ್ದವಾಗ ಬಂದ್ಬಿಟ್ಟು BBMP ಅವರೆಲ್ಲ ಹೆಚ್ಚಿಸಿದ್ರು. ಆವಾಗ ಅವರು ಸುಂಕ ಕಲೆಕ್ಟ್ ಮಾಡ್ತಾ ಇದ್ರು. ಯಾರು ನಮ್ಮ ಕಷ್ಟ ಅಂದರೆ ಯಾರೂ ಬಂದಿಲ್ಲ. ಆವಾಗ ಬಂದಿದ್ದೆ ಲಕ್ಷ್ಮಣಣ್ಣ ಬಂದು ₹1 ಆಶಿಸ್ದಿರ ಎಲ್ಲ ಇಲ್ಲಿ ಹೆಣ್ಮಕ್ಳಿಗೆ ಏನೈತೆ ಬದುಕಬೇಕು ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿರೋದು. ಇವತ್ತು ಅವ್ರು ದುಡ್ಡು ತೊಗೊಂಡವ್ರೆ ಮಾಡವ್ರೆ ಗೀಡವ್ರೆ ಅಂತ ಹೇಳಿದ್ರೆ ನಾವು ಒಪ್ಪಲ್ಲ. ಉಳ್ಳಾಗ್ಲಿ ಬಿದ್ದು ಸತ್ತೋಗ್ತಾರೆ ಹಂಗೆ ಅಂದಿದ್ದವ್ರು ಮಾತ್ರನೇ. ಯಾರು ಕಷ್ಟ ಅಲ್ಲವರು ಅವ್ರು ಬಂದು ಹೆಲ್ಪ್ ಮಾಡೋರೆ ನಮ್ಗೆ ದೊಡ್ಡವರು. ಯಾರು ಇಲ್ಲಿ ನಾವೇ ರೈತರು, ಅವ್ರು ರೈತರಲ್ಲ ಇವ್ರು ರೈತರಲ್ಲ ಅಂತ ಮಾತಾಡೋದೆಲ್ಲ ತಪ್ಪು. ಇವಾಗ ನಾವು ಆ ಕಡೆಯಿಂದ ಅಲ್ಲಿ ಕಷ್ಟ ಬಿದ್ದು ಹಳ್ಳಿಗಳಲ್ಲಿ ಏನೂ ಸಿಗ್ತಾ ಇಲ್ಲ. ಅಲ್ಲಿಂದ ಬಂದು ಇಲ್ಲಿ ಬದುಕಬೇಕು ಅಂತ ಬಂದಿರೋದು. ನಮಗೇನು ಮಕ್ಕಳು ಮರಿಗಳಿಲ್ವಾ? ನಾವು ಸ್ಕೂಲ್ಗಳಿಗೆ ಹಾಕಬೇಕು, ಓದಿಸ್ಬೇಕು. ನಾವೇನು ಮನುಷ್ಯರಲ್ಲ. ನಾವೇನಾದರೂ ಹಸುಗ್ಲ ಇಲ್ಲಾಂದರೆ ಹೇಳ್ರಿ ನೀವೇ. ನಾವು ಹಸುಗ್ಲು ಇದು ಆಗಿದ್ದಿದ್ರೆ ನಾವೇನು ರೋಡ್ ತಿನ್ಕೊಂಡು ಇದು ಮಾಡ್ಬೋದಾಗಿತ್ತು. ನಾವು ಮನುಷ್ಯರು, ನಮಗೂ ಹೊಟ್ಟೆ ಪಾಡೈತೆ, ನಮಗೂ ಮಕ್ಕಳೈತೆ, ಮಕ್ಕಳನ್ನ ಸಾಕಬೇಕು. ಎಲ್ಗೋಗಿ ಸಾಕೋಣ? ಓದಿಲ್ಲ ನಾವು. ಎಲ್ಗೋಗಿ ಸಾಕೋಣ? ವ್ಯಾಪಾರ ಮಾಡಿನೇ ಸಾಕಬೇಕು. ಬೇರೆ ಯಾವ ಕಡೆಯಿಂದ ದುಡ್ಡು ಸಾಕೋಣ ನಾವು? ಹೇಳ್ರಿ ನೀವೇ, ಎಲ್ಲಿಂದ ಸಾಕಬೇಕು? ಸೋಂಕು ವಸೂಲಿ ಮಾಡೋವಾಗ ಯಾರು ಬಂದಿಲ್ಲ ಅಣ್ಣ. ಯಾರು ರೋಡ್ ಕಾಯಿಸವ್ರೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಏನು ಮಾಡಿಲ್ಲ. BBMP ಅವ್ರು ಬಂದರು, ಎತ್ತಿದ್ರು, ಗಲಾಟೆಗಳಾಯಿತು. ಬೇಕಾದ್ರೆ ಫೋಟೋಗಳೆಲ್ಲ ಇದ್ದಾವೆ, ನಾವು ಬೇಕಾದ್ರೆ ಕೊಡ್ತೀವಿ. ಎಲ್ಲ ಬಂದು ಏನು ಹೇಳಿದ್ರೆ ಕೂಡ ಬಂದರು. 1 ಅವರಲ್ಲಿ ಖಾಲಿ ಮಾಡಬೇಕು ಅಂತ ಹೇಳಿದ್ರು. ಸ್ಟ್ಯಾಂಡ್ಗಳೆಲ್ಲ 1 ಅವರಲ್ಲಿ ಎಲ್ಲಿ ಸಾಕ್ಸೋಣ? ಈ ಥರ ಟಾರ್ಪಲ್ಗೆ ಕಟ್ಕೊಂಡಿದ್ರು. 1 ಅವರಲ್ಲಿ ಬಿಚ್ಚೋಕ್ಕಾಗುತ್ತಾ? ಎಲ್ಲ ಕಿತ್ಕೊಂಡು ಬ್ಯಾಗ್ಗಳು ಎಳ್ಕೊಂಡು ಮುದುಕಿ ಅನ್ನೋದಿಲ್ಲ, ಪೇಷಂಟ್ಸ್ ಅನ್ನೋದಿಲ್ಲ, ಎಲ್ಲರನ್ನೂ ತಳ್ಕೊಂಡು ಹೋಗ್ತಾರೆ. ಅಂಥ ಟೈಮಲ್ಲಿ ಬಂದು ಲಕ್ಷ್ಮಣ್ಣನ ನಿಂತಿದ್ದು. ಇವಾಗ ದುಡ್ಡು ತೊಗೊಂಡವ್ರೆ ಅಂತ ಹೇಳ್ತಾರಲ್ಲ, ಯಾರು ತೊಗೊಂಡಿದ್ದಾರೆ? ಏನಾದರೂ ಪ್ರೂಫ್ ಇದೆಯಾ? ಯಾರು ಕೊಟ್ಟಿದ್ದಾರೆ? ನಾವು ಯಾರು ₹1 ಕೊಟ್ಟಿಲ್ಲ. ನಮ್ಮನ್ನ ಬಿಟ್ಟು ಯಾರು ಕೊಟ್ಟಿದ್ದಾರೆ? ಆ ಥರ ನಾವೇನಾದರೂ ₹1 ಕೊಟ್ಟಿದ್ರೆ ನಾವು ಉಳ್ಳಾಗಿ ಬಿದ್ದು ಸಾಯ್ತೀವಿ. ಇಲ್ಲ ತೊಗೊಂಡವ್ರು ಉಳ್ಳಾಗಿ ಬಿದ್ದು ಸಾಯ್ತಾರೆ ಅಷ್ಟೇ. ಅಣ್ಣ ಫುಟ್ಪಾತ್ ಹಿಂದೆಗಡೆ ಇಟ್ಕೊಂಡಿದ್ದೀವಿ ಅಣ್ಣ. ಅಲ್ಲಿ ಝೋನಲ್ ಕಮಿಷನರ್ ಹತ್ರ ಹೋಗಿ ಮಾತಾಡಿಸ್ಕೊಂಡು ಕುಮಾರಸ್ವಾಮಿಗಳ ಹತ್ರ ಎಲ್ಲ ಮಾತಾಡ್ಕೊಂಡು ಇಟ್ಕೊಳ್ರಿ ನಾವು ಇದ್ದೀವಿ ಅಂತ ಹೇಳ್ದವಾಗ ಲಕ್ಷ್ಮಣನವರೆಲ್ಲ ಎಲ್ಲರ ಹತ್ರನೂ ಮಾತಾಡಿ ಕರ್ಕೊಂಡೋಗಿ ಇದಂದ್ಮೇಲೆ ನಾವು ಇಟ್ಕೊಂಡಿರೋದು. ಲಕ್ಷ್ಮಣಣ್ಣ ಅವ್ರು ಬಂದಿದ್ರು, ಕುಮಾರಸ್ವಾಮಿಗಳು ಬಂದಿದ್ರು. ಅವ್ರನ್ನ ಕರೆಸಿ ಎಲ್ಲ ಮಾತಾಡ್ದಾಗ ಕೂಡ ಅವರೇ ಹೇಳಿದ್ರು ಇಟ್ಕೊಳ್ರಿ ಅಂತಾನೆ ಹೇಳಿದ್ರು. ಇಟ್ಕೊಳ್ರಿ, ಈ ತರ ಜಾಗ ಮಾಡ್ಕೊಡ್ತೀವಿ ನಿಮ್ಗೆಲ್ಲ, ಎಲ್ಲಾರು ಬದುಕಬೇಕಂತ ಹೇಳ್ಬಿಟ್ಟೆ ನೀವು ಮಕ್ಕಳು ಶೆಡ್ಗಳ ತರ ಹಾಕೊಂಡು ವ್ಯಾಪಾರ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತಾನೆ ಹೇಳಿದ್ರು ಕುಮಾರಸ್ವಾಮಿಗಳು. ಇದು ಇದೆ, ಬೇಕಾದ್ರೆ ಕೊಡ್ತೀವಿ ನಾವು. ವಿಡಿಯೋನು ಇದೆ, ಸಾರ್ ಬಂದಿದ್ದೆಲ್ಲ ಮಾತಾಡ್ಸಿದ್ದು. ಝೋನಲ್ ಕಮಿಷನರ್ ಹತ್ರ ಹೋಗಿದ್ದು, ಅವ್ರ ಹತ್ರ ಮಾತಾಡಿರೋದು. ಅವ್ರ ಲೈಸೆನ್ಸ್ ಮಾಡಿಸ್ರಿ ಅಂತ ಹೇಳ್ಬಿಟ್ಟು ಅವ್ರ ಮುಖಾಂತರ ಲೈಸೆನ್ಸ್ ಮಾಡಿಸಿದೀವಿ. ಲೈಸೆನ್ಸ್ ಕೂಡ ತೋರಿಸ್ತೀವಿ ನಾವು. ನಾವೇ ಅಲ್ಲಿಂದ ಬಂದು ಇದು ಮಾಡ್ತಾರೆ ಅದನ್ನ ರೈತರು ಅಂತ. ಇದೆ ಎಲ್ಲ ತೋರಿಸ್ತೀನಿ ಬನ್ನಿ. ಒಬ್ಬೊಬ್ರು ಊರಿಗೆ ಹೋಗ್ರಿ, ನೋಡ್ರಿ ಯಾರು ದುಡಿತಾರೆ, ಯಾರು ದುಡಿತಾ ಇಲ್ಲ, ಯಾರ್ದಿದೆ ಮನೆ, ಯಾರ್ದಿದೆ, ಯಾರು ವ್ಯವಸಾಯ ಮಾಡ್ತಾರೆ, ಯಾರು ಮಾಡಲ್ಲ ಅಂತ ನೋಡ್ರಿ, ಗೊತ್ತಾಗುತ್ತಲ್ವಾ? ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಇರುತ್ತೆ ವ್ಯವಸಾಯ ಅನ್ನೋದು. ಎಲ್ಲರೂ ಊರ್ ಬಿಟ್ಟು ಊರ್ ಬಂದಿರೋರು, ಯಾರು ಇಲ್ಲಿ ಬದುಕ್ತಾರಲ್ಲ, ಯಾರು ಇಲ್ಲಿಂದ ಹುಟ್ಟಾಕಿಲ್ಲ ಯಾರನ್ನು. ಎಲ್ಲರೂ ಊರಿನಿಂದ ಬಿಟ್ಟು ಬಂದಿರೋದು, ಎಲ್ಲರೂ ಬದುಕ್ತಾ ಇರೋದು. ಇದು ಪ್ರಪಂಚ ಬಂದು ಎಲ್ಲರಿಗೂ ಇದೆ, ಯಾರಿಗೂ ಅಲ್ಲ, ಎಲ್ಲರಿಗೂ ಇರೋದು ಇದು. ಹೋಗಿ ಇಕ್ಕೊಬೋದು. ಇಲ್ಲಿರೋ ಸಾವಿರಾರು ಜನ ಬದುಕ್ತಾವ್ರೆ, ಸಾವಿರಾರು ಜನ ಮಕ್ಳಿಗೆ ಏನಾದ್ರು ವಿದ್ಯಾಭ್ಯಾಸ ಎಲ್ಲ ಮಾಡಿಸ್ತವ್ರೆ. ಇಲ್ಲಿ ಬಿಟ್ಟು ಹಿಂಗೆ ಹೋಗೋರೆಲ್ಲ ಇಲ್ಲೇ ಈಸಿ ಇರುತ್ತೆ, ನಿಲ್ಸ್ಬಿಟ್ಟು ತೊಗೊಂಡು ಹೋಗ್ತಾರೆ. ಇಲ್ಲಿಂದ ಏನಾದರೂ ಪ್ರಾಬ್ಲಮ್ ಆಗಿದೆ, ಯಾವತ್ತಾದ್ರೂ ಆಗಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಈ ಥರ ಆಗಿದೆ ಅದರಿಂದ ತೆರವುಗೊಳಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಒಪ್ಕೊಂತೀರಿ. ಏನೂ ಆಗ್ದಿರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಅಣ್ಣ. ರೈತರು ನಾವೇ MLA, ನಮ್ಗೆ ಲಕ್ಷ್ಮಣನೇ MLA, ನಾವು ಇದೇ ಹೇಳ್ತೀವಿ.
ನಮ್ಗೆ ಕಷ್ಟದಲ್ಲಿ ಯಾರು ಆಗ್ತಾರೋ ಅವರೇ ಅಣ್ಣ ಇವಾಗ ಅಂಗಡಿಗೆ ಎತ್ತಿಸ್ತಾರಲ್ಲ ಯಾರನ್ನ ಆಗ್ಲಿ ಇವಾಗ ಯಾರು ಹೇಳಿದಾರ ಹಸಿರು ಶಾಲೆಗಳು ಇವರು ಅವರು ಅಂತ ಹೇಳಿದಾರಲ್ಲ ಇವಾಗ ಇಲ್ಲಿ ಅಂಗಡಿ ಹಚ್ಚಿದವಾಗ ಯಾರಾದ್ರೂ ಅನ್ನ ಹಾಕಿದ್ರ ನಮ್ಗೆ ಯಾರಾದ್ರೂ ಆಗ್ಲಿ ನಾವಿದೀವಿ ಅಂತ ಬಂದು ನಿಂತ್ಕೊಂಡಿದ್ದು ಯಾರು ಲಕ್ಷ್ಮಣನ್ MLA ಅಂತಾನೆ ನಾವು ಕರೆಯೋದು. ಅದು ನಮ್ಮ ಇಷ್ಟ. ಕಷ್ಟ ಅಂದ್ರೆ ಬರೋದು ಅವ್ರು ವಾರಕ್ಕೊಂದ್ಸತಿ ಬರ್ತಾರೆ, ವಿಸಿಟ್ ಮಾಡ್ತಾರೆ, ನಿಮ್ ಕಷ್ಟ ಏನು ಸುಖ ಏನು ಕೇಳ್ತಾರೆ. ಇನ್ ಯಾರನ್ನ ಬರ್ತಾ ಇದಾರ ನಿಮ್ ಕಷ್ಟ ಏನು ಅಂತ ಕೇಳ್ತಾ ಇದಾರೆ. ಅನ್ನ ತಿನ್ಕೊಳಕ್ ದಾರಿ ಮಾಡ್ಕೊಟ್ಟಿರೋದು ಅವರು. ತಿನ್ನ ಅನ್ನಕ್ಕೆ ಯಾಕೆ ಮಣ್ಣಾಕ್ತಾರೆ ಇವರು? ಆದ್ರೆ ತಿನ್ನ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಲಿ, ಕಷ್ಟದಲ್ಲಿರೋರ್ಗೆ ಹೆಲ್ಪ್ ಮಾಡ್ಲಿ. ಅದ್ ಬಿಟ್ಬಿಟ್ಟು ತಿನ್ನ ಅನ್ನಕ್ಕೆ ಯಾಕೆ ಮಣ್ಣಾಕ್ತಾರೆ ಅವರು? ಅಲ್ಲ ಸರ್, ನಾವೇನ್ ಮೂರ್ಖರ? ಅಲ್ಲಲ್ಲ, ಈ ಬಿಸಿಲಲ್ಲಿ ಕಷ್ಟಪಟ್ಟು ದುಡಿತಾರದ್ ನಾವು, ಇನ್ನೊಬ್ರಿಗೆ ನಾವು ಕೊಡ್ಬೇಕು ಅನ್ನೋಂಥದ್ದೇನು? ಅನ್ನ ತಿನ್ನಲ್ಲ, ಹೇಳ್ ತಿಂತಾರೆ ಅಷ್ಟೇ ಉತ್ತರ. ರಾಜಕೀಯದವರಲ್ಲ, ಇಲ್ಲಾಂದ್ರೆ ಅವ್ರೇನು ಇದಲ್ಲ, ಇಲ್ಲ ಅವ್ರ ಹಸಿರು ಶಾಲೆ ಹಾಕಿದಾರೆ ಅಂತ ನಾವು ಮರ್ಯಾದೆ ಕೊಟ್ಟಿಲ್ಲ. ಅವತ್ತು ನಮ್ಗೆ ಅನ್ನ ತಿನ್ನೋದಕ್ಕೆ ದಾರಿ ಮಾಡ್ಕೊಟ್ಟಾರ ಅವರು. ನಮ್ಗೆ ಅವರೇ ದೇವರು ಅಂತ ನಾವು ಹೇಳ್ತೀವಿ. ನಮ್ಮ ಅಣ್ಣ ಆಗೋ, ತಂದೆ ಆಗೋ, ತಾಯಿ ಆಗೋ ನಮ್ಗೊಂದು ದಾರಿ ಅಂತ ನಿಲ್ಸ್ಕೊಟ್ಟಿದ್ದಾರೆ. ನಾವು ಅನ್ನ ತಿಂತಾ ಇದ್ದೀವಿ ಅಷ್ಟೇ. ನಮ್ಗೇನು ಅವರೇನು ರೋಲ್ ಕಾಲು ಇದು ಅಂತ ನಮ್ಗೇನು ಮಾಡಿಲ್ಲ ಅವರು. ಅವರಿಂದ ನಮ್ಗೇನು ನಾವು ಇದಿಲ್ಲ, ಅವರಿಂದ ನಾವು ಅನ್ನ ತಿಂತಾ ಇದ್ದೀವಿ ಅಷ್ಟೇ ಹೇಳ್ತಾ ಇರೋದು. ಅದಕ್ಕೆ ಮೇಲೆ ನಾವೇನು ಹೇಳೋಕ್ಕಾಗಲ್ಲ ಸರ್. ಅದಕ್ಕೆ ಮೇಲೆ ಅವ್ರೇನ ರೋಲ್ ಕಾಲು ಅದು ಇದೆ ಅಂದ್ರೆ ಅವ್ರ ಹತ್ರ ಏನಿದೆ ಪ್ರೂಫ್ ಅವ್ರು ತೊಗೊಂಬರ್ಲಿ, ನಾವು ಮಾತಾಡಿ. ಅವರು ಇವಾಗ ಅವ್ರು ಹೇಳ್ತಾರಲ್ಲ ಅವ್ರು ಮಾಡ್ತಾ ಇದಾರೆ ಅಂತ. ಇದಕ್ಕೆ ಮುಂಚೆ ಅವ್ರು ಮಾಡಿದವಾಗ ಅದು ರೋಲ್ ಕಾಲ್ ಅಲ್ಲ. ನಾವು ಇವಾಗ ಅವ್ರು ಮಾಡೋದು ರೋಲ್ ಕಾಲ್, ಮತ್ತೆ ಅವ್ರು ಮಾಡಿದ್ದೇನೋ? ಇವ್ರು ಮಾಡೋದು ರೋಲ್ ಕಾಲ್ ಆದ್ರೆ ಅವ್ರು ಮಾಡಿದ್ದೇನೋ? ಅವ್ರು ಮಾಡಿದ ತಪ್ಪಿಲ್ವಾ? ಯಾರು ಇನ್ನೊಂದು ಸರಿ ಹಿಂದೆ ಯಾರು ಮಾಡ್ತಿದ್ರು? ಇದಕ್ಕೆ ಮುಂಚೆ ಕಲೆಕ್ಷನ್ ಮಾಡ್ತಾ ಇದ್ದವ್ರು ಅವ್ರೇನು ರೋಲ್ ಕಾಲ್ ಇದು ಇವತ್ತು ಇಷ್ಟು ದುಡ್ಡು ಇವತ್ತು ಬರಬೇಕು, ಇವತ್ತು 30 ಲಕ್ಷ BBMP ಕಟ್ಬೇಕಂದ್ರೆ ಕಾರಣನೇ ಅವರು. ಅವರಿಂದನೇ ಇವತ್ತು ಇಷ್ಟ ಆಗಿರೋದು. ಅವರೇ ತಾನೇ ಸರ್ ಸುಂಕವಾಸಿನಿ ಮಾಡ್ತಾ ಇದ್ದಿದ್ದು ಅವರು. ಅವ್ರ ಮೇಲೆ ಇವ್ರ ಮೇಲೆ ಅವ್ರಿಗೂ ಜಿದ್ದಾಜಿದ್ದಿ ಮಾಡ್ಕೊಂಡು ನಮ್ಗೆ ಅವರಿಂದ ಪ್ರಾಬ್ಲಮ್ ಉಂಟಾಗಿದ್ದಾರೆ ಹೊರತು ಅವರಿಂದ ನಮ್ಮ ಪ್ರಾಬ್ಲಮ್ ಯಾವುದು ಕ್ಲಿಯರ್ ಆಗಿಲ್ಲ. ಮುಂದೆ 20-30 ಕೊಡ್ತಾ ಇದ್ದೀವಿ ಸುಂಕ, ಇವಾಗ 50 ಮಾಡಿದ್ದಾರೆ. ಅದೇ ಎಲ್ಲ ಮಾಡ್ಕೊಂಡು ನಮ್ಮ ತಲೆ ಮೇಲೆ ನಾವು ಇದು ಮಾಡಿದ್ದಾರೆ. ರಾಜು ಅಂತ ಮಾತಾಡ್ತಾ ಇದ್ದೀನಿ. ನೆನ್ನೆ ಏನು ಹೇಳಿದಾರೋ ಅವರು, ಇಲ್ಲಿ ಬಂದು ಎಲ್ಲ ದೌರ್ಜನ್ಯ ಮಾಡ್ಕೊಂಡು ದುಡ್ಡಿಸ್ಕೊಂಡು ಹೋಗ್ತಾರೆ ಅಂತ ಏನು ಹೇಳಿದಾರೋ ಅದು ಖಂಡಿತ ಸುಳ್ಳು. ಯಾರ ಹತ್ರ ಬಂದು ₹1 ದುಡ್ಡಿಸ್ಕೊಂಡಿರೋದಂಥವ್ರಲ್ಲ. ಇನ್ನ ಯಾರು ಹೇಳಿರೋರು ಎಲೆಸಿನವರು ನೆನ್ನೆ ಹೇಳಿದ್ದಾರೆ ಈ ಮಾತು. ನೆನ್ನೆ ಎಲೆಸಿನಪ್ಪನವರು ಹೇಳಿದ್ದಾರೆ, ಲಕ್ಷ್ಮಣ ಅವ್ರ ಬಗ್ಗೆ ಹೇಳಿದ್ದಾರೆ. ಇಲ್ಲೆಲ್ಲ ಬಂದು ರೋಲ್ ಕಾಲ್ ಮಾಡ್ತಾರೆ ಎಲೆಸಿನವರು ಹೇಳಿದ್ದಾರೆ ಅಲ್ವಾ. ನೆನ್ನೆ ಅವ್ರು ಏನು ಹೇಳಿದ್ರು ಅದೆಲ್ಲ ಸುಳ್ಳು. ಇಲ್ಲಿ ಬಂದು ₹1 ದುಡ್ಡು ಇಸ್ಕೊಂಡಿರೋದಂತ ಯಾವುದೂ ಇಲ್ಲ. ಲಕ್ಷ್ಮಣ ಅವ್ರು ಇನ್ನೂ ಬಂದು ಒಳಗಡೆ ಹಾಕ್ಕೊಡ್ರಿ, ಇನ್ನೂ ಜೀವನ ಮಾಡ್ರಿ ಇಂದ ಹೇಳ್ಬಿಟ್ರು ಹೋಗ್ತಾರೆ ಹೊರತು ₹1 ದುಡ್ಡು ಇಸ್ಕೊಂಡವ್ರು ಅಂತ ಯಾರೂ ಇಲ್ಲ. ಇಷ್ಟು ದಿನಕ್ಕೆ ಬಂದು ಅವ್ರು ನಿಂತ್ಕೊಂಡು ಕಷ್ಟ ಏನು ಸುಖ ಏನು ಬಂದು ನಿಂತ್ಕೊಂಡು ಮಾತಾಡಿದ್ದಾರೆ. ಇನ್ನು ಹೇಳಿದ್ದಾರೆ ಹಿಂದಕ್ಕೆ ಹಾಕೊಂಡು ವ್ಯಾಪಾರ ಮಾಡ್ರಪ್ಪ, ಹಿಂದಕ್ಕೆ ಹಾಕೊಂಡು ಜೀವನ ಮಾಡ್ರಪ್ಪ ಅಂತ ಹೇಳಿದ್ರು. ಒಟ್ಟು ₹1 ಯಾರ ಹತ್ರ ಆಗಲಿ ಯಾರು ₹1 ಕೊಡ್ರಿ, ₹10 ಕೊಡ್ರಿ, ₹20 ಹೇಳಿಲ್ಲ. ಇನ್ನು ಮಾಡಿರೋದು ಎಲೆ ಶ್ರೀನಿವಾಸ ಮಾಡಿರೋದು. ದುಡ್ಡು ಇಸ್ಕೊಂಡಿದ್ರೆ ಎಲೆ ಶ್ರೀನಿವಾಸು ನನಗೆ ಟೆಂಡರ್ ಆಗಿದೆ, ನನಗೆ ಇಷ್ಟು ಲಕ್ಷ ಆಗಿದೆ, ಅಷ್ಟು ಲಕ್ಷ ಆಗಿದೆ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡಿರೋದಲ್ಲ ಅವರೇ. ಆಯಿತಾ, ಇವರು ಸರ್ ಕೊಟ್ಟಿದ್ದೀರಿ ಸರ್, ದುಡ್ಡು ಕೊಟ್ಟಿದ್ದೀರಿ, ಅವರು ಬಂದು ದುಡ್ಡು ಕೊಟ್ಟಿದ್ದಾರೆ. ಇವಾಗ ಆಂಜನೇಯ ಮೂರ್ತಿ ಅಂತ ಆಗಿದೆ, ಅವ್ರಿಗೂ ದುಡ್ಡು ಕೊಡ್ತಾ ಇದ್ದೀರಿ. ನಾವು ಬಂದು ಸುಂಕ ಆಗಿದೆ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಇವ್ರು ಬಂದು ನನಗೆ ದುಡ್ಡು ಕೊಡಿ ಇದು ಕೊಡಿ ಅಂತ ನಾನು ದಯವಿಟ್ಟು ಯಾರು ಹೇಳಿಲ್ಲ. ಅದರಂತ ಸುಳ್ಳು. ಅವರು ಹೇಳಿಕೆ ಕೊಟ್ಟಿರೋದು ಸುಳ್ಳು, ಎಲ್ಲ ಸುಳ್ಳು. ಇನ್ನು ಬೆಡ್ಶೀಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬೆಡ್ಶೀಟ್ ಅವ್ರಿಗೆ ಅಣ್ಣನೇ ನಿಂತ್ಕೊಂಡು ಸುಮಾರು ಜನ, ಒಂದು ಚಿಕ್ಕ ಹುಡುಗರು 4-5 ಜನ ಇದ್ದಾರೆ. ಅವ್ರನ್ನ ಕರ್ಕೊಂಡೋಗಿ ಸ್ಕೂಲ್ ಸೇರಿಸಿರೋದು ಹೊರತು ಅವ್ರ ಹತ್ರ ಬೆಡ್ಶೀಟ್ ಅವ್ರ ಹತ್ರ ದುಡ್ಡು ಇಸ್ಕೊತಾ ಇಲ್ಲ. ಬೆಡ್ಶೀಟ್ ಅವರು ಅಂತ ಹೇಳ್ತಾರೆ. ಇನ್ನು ಅಣ್ಣನೇ ಖುದ್ದಾಗಿ ಹೋಗಿ ಅವ್ರಿಗೆ ಅಡ್ಮಿಷನ್ ಮಾಡಿಸಿ 4-5 ಜನ ಸೇರಿಸಿದ್ದಾರೆ, ಸ್ಕೂಲ್ ಸೇರಿಸಿದ್ರೆ ಅವ್ರಿಗೆ ಸ್ಕೂಲ್ಗೆ ಹೋಗ್ರಿ ಎಲ್ಲ ಮಾಡಿರಿ ಅಂತೇಳಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅವ್ರ ಹತ್ರ ದುಡ್ಡು ಇಸ್ಕೊತಾರೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ಸುಳ್ಳು, ಯಾವುದೂ ಇಲ್ಲ. ಅವರು ಪಾಪ ಅವ್ರದ್ದು ಇನ್ನೂ ಜನ ಬದುಕಲಿ, ನಮ್ಮ ರೈತ ಬದುಕಲಿ ಅಂದ್ಬಿಟ್ಟುಗೋಸ್ಕರ ಹೋರಾಟ ಮಾಡ್ತಾರೆ. ಎಲ್ಲರ ಹತ್ರನೂ ಬದಿ ವ್ಯಾಪಾರ ಬದುಕಲಿ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದಾರೆ. ಅದು ಹಸಿರು ಶಾಲೆ ಬಗ್ಗೆ ಅದು ಹಸಿರು ಶಾಲೆ ಬಗ್ಗೆ ಮಾತಾಡೋಕ್ಕೆ ಯೋಗ್ತಾ ಇಲ್ಲ. ಅವ್ರಿಗೆ ಒಂದು ಚೂರು ಯೋಗ್ತಾ ಇಲ್ಲ. ರೈತರ ಶಾಲು ಇದು. ಅವರು ರೈತರೇ ಅಲ್ಲ, ಅವರು ಹಸಿರು ಶಾಲು ಅಂದರೆ ಇದ್ರ ಬಗ್ಗೆ ಅವ್ರಿಗೆ ಯೋಗ್ತಾನೆ ಇಲ್ಲ, ಗೊತ್ತೇ ಇಲ್ಲ. ಇನ್ನು ಅವ್ರದ್ದು ಹಸಿರು ಶಾಲು ಹಾಕ್ಕೊಂಡಿರೋದು ನಾವು ರೈತರು ಅಂತ ನಾವು ಹೇಳಿದ್ರಿ, ನಾವು ಹೆಮ್ಮೆಯಿಂದ ಹೇಳ್ತೀರಿ. ಯಾಕಂದರೆ ನಾವು ವ್ಯಾಪಾರ ಮಾಡ್ತಾಯಿದ್ದೀರಿ, ನಾವು ಹೂವು ತೊಗೊಂಬರ್ತೀರಿ, ನಾವು ವ್ಯಾಪಾರ ನಾವು ಗೌರವದಿಂದ ಹೇಳ್ತೀರಿ ನಾವು ರೈತರು ಅಂತ. ಅದೇ ಥರ ನಾವು ಹೆಗ್ಲ ಮೇಲೆ ಹಾಕ್ಕೊಂಡು ಅವ್ರು ಹೇಳಿ ನೋಡೋಣ ನಾ ರೈತರು ಅಂತ ಹೇಳೋದಿಲ್ಲ. ಅವರು ಸುಳ್ಳು, ಮಾತೇ ಸುಳ್ಳು.